ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಜವರ್ ಮೊಹಲ್ಲಾದಲ್ಲಿ ನರಕ ಸದೃಶ ಜೀವನ, 4 ವರ್ಷಗಳಿಂದ ಬಗೆಹರಿಯದ ಯುಜಿಡಿ ಸಮಸ್ಯೆ. ಅರಸೀಕೆರೆ ನಗರದ ಮುಜವರ್ ಮೊಹಲ್ಲಾದ ನಿವಾಸಿಗಳು ಕಳೆದ 4 ವರ್ಷಗಳಿಂದ ಒಳಚರಂಡಿ ನೀರಿನ ಸಮಸ್ಯೆಯಿಂದಾಗಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ನಿವಾಸಿಗಳ ದೈನಂದಿನ ಬದುಕು ಅಸ್ತವ್ಯಸ್ತಗೊಂಡಿದ್ದು, ರೋಗ ರುಜಿನಗಳ ಭೀತಿಯಲ್ಲಿ ಕಾಲ ಕಳೆಯುವಂತಾಗಿದೆ. ಮನೆ ಸೇರ್ತಾ ಇದೆ ಮಲಿನ ನೀರು. ಕಳೆದ 4 ವರ್ಷಗಳಿಂದ ಈ ಭಾಗದಲ್ಲಿ ಯುಜಿಡಿ ನೀರು ಸರಾಗವಾಗಿ ಹರಿಯದೆ ರಿವರ್ಸ್ ಆಗಿ ನಿವಾಸಿಗಳ ಮನೆಗಳ ಒಳಗೆ ನುಗ್ತಾ ಇದೆ. ಇದರಿಂದ ಮನೆಯಲ್ಲಿ ವಾಸಿಸುವುದು ಅಸಾಧ್ಯವಾಗಿದೆ. ಊಟ ಮಾಡುವಾಗಲೂ ದುರ್ವಾಸನೆ ಸಹಿಸಿಕೊಳ್ಳಬೇಕಾದ ಸ್ಥಿತಿ ಇದೆ. ಸಣ್ಣ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ದುಃಖವನ್ನು ತೋಡಿಕೊಂಡಿದ್ದಾರೆ. 6 ತಿಂಗಳಾದರೂ ಮುಗಿಯದ ಕಾಮಗಾರಿ. ಹಲವಾರು ಬಾರಿ ಪ್ರತಿಭಟನೆ ಮತ್ತು ಮನವಿಯನ್ನ ಸಲ್ಲಿಸಿದ ನಂತರ 6 ತಿಂಗಳ ಹಿಂದೆ ನಗರಸಭೆ ಅಧಿಕಾರಿಗಳು ಹೊಸ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಆರಂಭಿಸಿದ್ರು. ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಅಗೆದ ಗುಂಡಿಗಳು ಹಾಗೇ ಇದೆ. ಇದರಿಂದಾಗಿ ಸಮಸ್ಯೆ ಬಗೆಹರಿಯುವ ಮೊದಲು ಮತ್ತಷ್ಟು ಉಲ್ಬಣಿಸಿದೆ. ಹೂಳು ತುಂಬಿದ ಚರಂಡಿಗಳಿಂದ ಕೀಟಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ನಿವಾಸಿಗಳ ಆಕ್ರೋಶ. ಅಧಿಕಾರಿಗಳಿಗೆ ಮನವಿ ಮಾಡಿ ಸಾಕಾಗಿದೆ. ಕೆಲಸ ಶುರು ಮಾಡಿದವರು ಪೂರ್ಣಗೊಳಿಸದೆ ಕೈ ಬಿಟ್ಟಿರುವುದು ನಮ್ಮ ದೌರ್ಭಾಗ್ಯ. ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸದಿದ್ರೆ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮೊಹಲ್ಲಾದ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಟಾಯ್ಲೆಟ್ ಲೆಟ್ರಿನ್ ರೂಮ್ ಎಲ್ಲ ಕಟ್ಕೊಳ್ತಾ ಇತ್ತು. ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನ್ ಮಾಡೋರು, ಲಾರಿ ತಗೊಂಡ್ಬರೋರು ಎಲ್ಲ ತುಂಬಿಸ್ಕೊಂಡು ಹೋಗೋರು. ಮಳೆ ಬಂತು, ಚೆನ್ನಾಗಿ ನೀರೆಲ್ಲ ಗೋಡೆಗೆ ಬಂತು, ನೀರೆಲ್ಲ ಸ್ಟಾಕ್ ಆಯ್ತು. ಅವಾಗ ಮತ್ತೋಗಿ ಎಲ್ಲ ಪ್ರಾಬ್ಲಮ್ ಹೇಳ್ಕೊಂಡಾಗ ಎಲ್ಲ ಗುಂಡಿ ತೆಗೆದ್ಬಿಟ್ಟು ಪೈಪ್ ಮಾತ್ರ ಹೊಂದ್ಕೊಂಡೋದ್ರು. ಆಮೇಲೆ ಯಾರು ಇವನು ಕೌನ್ಸಿಲರು ಬರಲಿಲ್ಲ, ಏನಿಲ್ಲ, ಪೈಪ್ ಹೊಂದ್ಬಿಟ್ಟು ಹಂಗೆ ಬಿಟ್ರು. ಈಗೆಲ್ಲ ಬಟ್ಲು ಮನೆ ನೀರೆಲ್ಲ ಗಲ್ಲಿಗೆ ಹರಿದು ಹೋಗ್ತಾ ಇದೆ. ಎಲ್ಲಾರ ಮನೆ ಒಳಗಡೆ ನೀರು ಬರ್ತಾ ಇದೆ. ಇಲ್ಲೇನು ಅಧಿಕಾರಿಗಳು ಇದಾರೋ, ಮುನ್ಸಿಪಾಲಿಟಿ ಇದೆಯೋ, ಇಲ್ಲ ನಗದು ಬಿದ್ದ ಇದಾರೋ, ಇಲ್ಲ ಶಿವಕುಮಾರ್ ಸಿದ್ದರಾಮಯ್ಯ ಜಗಳ ಹಾಡ್ಕೊಂಡು ಇದು ಮಾಡಿದ್ರೆ ಅದಕ್ಕೆ ಇಲ್ಲೂ ಹಂಗೆ ಬಿಟ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ. ಸ್ಲಮ್ ಏರಿಯಾದಲ್ಲಿ ಯಾರು ಬದುಕೋ ಅವಶ್ಯಕತೆನೇ ಇಲ್ಲ. ನಿಮ್ಮಂಗೆ ಎಲ್ಲಾರು ಒಂದೊಂದು ಮನೆಗಳು ಕೊಟ್ಟರೆ ಅದನ್ನ ಬಿಟ್ಟು ಹೋಗ್ತೀವಿ, ಇದನ್ನ ನೀವು ವಹಿಸ್ಕೋಬಹುದು ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಂತೂ ಯಾರು ಊಟ ಮಾಡಕ್ ಹೋಗಲ್ಲ, ತಿನ್ನಕ್ ಹೋಗಲ್ಲ. ರಾತ್ರಿ ಆದ್ರೆ ಸೊಳ್ಳೆ, ಬೆಳಗ್ಗೆ ಆದ್ರೆ ಕುರಿ ಕೋಳಿ ಇವೇ ಇಲ್ಲಿ ಓಡಾಡಕ್ಕೆ ವಾಸ ಮಾಡಕ್ ಚೆನ್ನಾಗಿರೋದು ಏರಿಯಾ. ಮನುಷ್ಯರಂತೂ ವಾಸ ಮಾಡಕ್ ಆಗೋದೇ ಇಲ್ಲ. ಆದ್ರೂ ನಾವು ಮನುಷ್ಯಂಗೆ ವಾಸ ಮಾಡ್ತಾ ಇದೀವಿ ಇಲ್ಲ ಅಷ್ಟೇ. ನೋಡಿ, ಯಾರಾದ್ರೂ ಅಧಿಕಾರಿಗಳಿದ್ರೆ ಬಂದು ಸರಿ ಮಾಡಿಕೊಟ್ಟು ಹೋಗಿ, ಇಲ್ಲಾಂದ್ರೆ ನೀವು ಸತ್ತಂಗೆ ಅಂತ ಇರ್ರಿ ಅಷ್ಟೇ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತಿನ್ಕೊಂಡಿರ್ರಿ. ಯುಜಿಡಿ ನೀರಿನಿಂದ ನಿರಂತರ ಕಿರಿಕಿರಿ, ಆರೋಗ್ಯದ ಮೇಲೆ ಪರಿಣಾಮ, ದುರ್ವಾಸನೆ, ಸೊಳ್ಳೆಗಳ ಕಾಟ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ. ಅರ್ಧಕ್ಕೆ ನಿಂತ ಕಾಮಗಾರಿ. 6 ತಿಂಗಳಾದರೂ ಪೂರ್ಣಗೊಳ್ಳದ ಪೈಪ್ಲೈನ್ ಕೆಲಸ. ಅಧಿಕಾರಿಗಳ ನಿರ್ಲಕ್ಷ್ಯ. ಶಾಶ್ವತ ಪರಿಹಾರ ನೀಡುವಲ್ಲಿ ನಗರಸಭೆ ವಿಫಲವಾಗಿದೆ. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.